ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ನೇಹಿತರೆ, ಯಾರ ಹತ್ರ ಇರಲ್ಲ ಆಧಾರ್ ಕಾರ್ಡು? ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದ್ದೇ ಇದೆ. ಪ್ರತಿಯೊಂದು ಕೆಲಸಕ್ಕೂ ನಾವು ಜಾಯಿನ್ ಆಗಬೇಕು ಅಂತಂದರೆ ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಅದು APL ಆಗಲಿ, BPL ಆಗಲಿ, ರೇಷನ್ ಕಾರ್ಡ್ ಮೊದಲೇ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಆಧಾರ್ ಕಾರ್ಡು ಕೂಡ ಎಲ್ಲರ ಹತ್ರನೂ, ಪ್ರತಿ ಮಕ್ಕಳ ಹತ್ರ ಆಗಲಿ ನಮ್ಮ ಹತ್ರ ಆಗಲಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಆಧಾರ್ ಕಾರ್ಡ್ ಇದ್ದರೆ ಸಾಕಾಗಲ್ಲ. ಈ ರೂಲ್ಸ್ನ ಕೇಂದ್ರ ಸರ್ಕಾರ ತಂದಿದೆ, ಅದನ್ನು ನಾವು ಫಾಲೋ ಮಾಡಬೇಕು. ತುಂಬ ಜನರು ಈ ರೂಲ್ಸ್ನ ಬ್ರೇಕ್ ಮಾಡ್ತಿದ್ದಾರೆ. ಈ ಥರ ಬ್ರೇಕ್ ಮಾಡಿದ್ರೆ ಮುಂದೆ ಒಂದಿನ ನೀವು 1000 ರೂಪಾಯಿನ ದಂಡ ಕಟ್ಟಬೇಕು ಅಂತ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಅನ್ನೋದಕ್ಕಿಂತ ತುಂಬ ವರ್ಷಗಳ ಹಿಂದೆಯಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ನೀವು ಮುಂದೆ ಒಂದಿನ 1000 ರೂಪಾಯಿನ ದಂಡ ಕಟ್ಟಲೇಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಈ ರೂಲ್ಸ್ನ ಫಾಲೋ ಮಾಡಿಲ್ಲ, ಈ ವಿಡಿಯೋ ನೋಡಿದಾಗ ದಯವಿಟ್ಟು ಈ ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಮುಂದೆ ಒಂದಿನ ಅವರು 1000ನ ನೀವು ದಂಡ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ಸಿಕ್ದಂಗೆ ಆಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹೌದು ಸ್ನೇಹಿತರೆ, ನಮ್ಮ ಹತ್ರ ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಇದ್ದೇ ಇರುತ್ತೆ. ಬಟ್ ಆಧಾರ್ ಕಾರ್ಡ್ ಇದೆ ಅಂತಂದ್ಬಿಟ್ಟು ಹಾಗೆ ಇಟ್ಕೊಳ್ಳೋದಲ್ಲ. ಇವಾಗ 2015 ನಾವು ಆಧಾರ್ ಕಾರ್ಡ್ನ ನಾವು ಮಾಡಿಸಿದ್ದೀವಿ ಅಂತಂದರೆ ಇವಾಗ 2025 ಆಗ್ತಾ ಬರ್ತಾ ಇದೆ ಅಂತಂದರೆ 24 ಮುಗಿದ ನಂತರ 25 ಆಗುತ್ತೆ. ಆವಾಗ 10 ವರ್ಷಗಳು ಆಧಾರ್ ಕಾರ್ಡ್ ಹಳೇದಾಗಿದ್ದರೆ ನಾವು ಹೊಸದಾಗಿ ಅಪ್ಡೇಟ್ನ ಮಾಡಿಸ್ಲೇಬೇಕಾಗುತ್ತೆ. ನೀವು ಹೊಸದಾಗಿ ಮದುವೆ ಆಗಿ ನಿಮ್ಮ ಹಸ್ಬೆಂಡ್ ಅಡ್ರೆಸ್ಗೆ ನೀವು ಆಧಾರ್ ಕಾರ್ಡ್ನ ಮಾಡಿಸ್ಬೇಕು ಅಂತಂದರೆ ಅವನು ಕೂಡ ಅಪ್ಡೇಟ್ ಆಗಿರುತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರು ಏನಾದ್ರು ಚೇಂಜ್ ಮಾಡಿಸ್ಬೇಕು ಅನ್ನೋದಾದರೂ ಕೂಡ ಹೊಸದಾಗಿ ಅಪ್ಡೇಟ್ ಆಗುತ್ತೆ. ನಿಮ್ಮ ಚಿಕ್ಕ ಮಕ್ಳಿಗೂ ಕೂಡ ಆಧಾರ್ ಕಾರ್ಡ್ ಮಾಡ್ತಾಯಿದ್ದಾರೆ. ಒಟ್ಟಿಗೆ 10 ವರ್ಷ ಆಗಿದ್ದರೆ ಹೊಸದಾಗಿ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಸಾಕಷ್ಟು ಮಹಿಳೆಯರು ಕೇಳ್ತಾ ಇರೋದು, ನಾವೀಗ ಏನಾದರೂ ಅಪ್ಡೇಟ್ ಮಾಡಿಸ್ಬಿಟ್ರೆ ಈಗ ಬರ್ತಾ ಇರೋ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು 2000 ಹಣ ಬರುತ್ತೆ, ಅದು ಸ್ಟಾಪ್ ಆಗೋ ಕಾರಣ ಇರುತ್ತೆ. ಸೊ ಹಾಗಾಗಿ ನಾವು ಲೇಟಾಗಿ ಅಪ್ಡೇಟ್ ಮಾಡಿಸ್ಬೋದು ಅಂದ್ಕೊಂಡು ಸ್ವಲ್ಪ ಜನ ಮಹಿಳೆಯರು ಏನು ಮಾಡಿದ್ದಾರೆ, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಹಣ ಸ್ಟಾಪ್ ಆಗಿಬಿಡುತ್ತೆ ನಾವು ಅಪ್ಡೇಟ್ ಮಾಡಿಸಿದ್ರೆ ಅನ್ನೋ ಕಾರಣ ಇಟ್ಕೊಂಡು ತುಂಬ ಜನ ಮಹಿಳೆಯರು ಅಪ್ಡೇಟ್ ಮಾಡಿಸೇ ಇಲ್ಲ. ಸೊ ಆ ಕಾರಣದಿಂದ ಕೇಂದ್ರ ಸರ್ಕಾರ ತಿಳಿಸಿರೋದು ಏನಂದರೆ, ನೀವು ಅಪ್ಡೇಟ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಹಣ ಆಗಲಿ, ಮತ್ತು ತುಂಬ ಯೋಜನೆಗಳಿಂದ ಬೇರೆ ಬೇರೆ ಹಣ ಬರುವುದಾಗಲಿ ಏನೂ ಕೂಡ ಸ್ಟಾಪ್ ಆಗಲ್ಲ. ನೀವು ಅಪ್ಡೇಟ್ ಮಾಡಿಸ್ಬೇಕು. 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ನೀವು ಜೂನ್ 14ನೇ ತಾರೀಕು ಒಳಗಡೆ ನೀವು ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ ನೀವು ಹೋಗಿ ಏನಾದರೂ ಅಪ್ಡೇಟ್ ಮಾಡ್ಸೋಕ್ಕೆ ಹೋದರೆ 1000ನ ಬಿಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಫ್ರೀ ಬರುವ ಯೋಜನೆಗಳನ್ನ ಕೈ ಜಾರ್ಕೊಂಡು ಕೂತ್ಕೋಬೇಡಿ. ಎಲ್ಲರೂ ಏನು ಹೇಳಿದ್ದಾರೆ ರೂಲ್ಸ್ ಪ್ರಕಾರ 10 ವರ್ಷ ಹಳೆಯ ಆಧಾರ್ ಕಾರ್ಡ್ ಆಗಿದ್ದರೆ ಅಪ್ಡೇಟ್ ಮಾಡಿಸಿ, ಇಲ್ಲಾಂದರೆ ಜೂನ್ ತನಕ ಟೈಮ್ ಇದೆ. ಜೂನ್ ಆದ ನಂತರ ನೀವು ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತೀವಿ ಅಂತಂದರೆ 1000 ದಂಡನ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಹಳೆಯ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅವ್ರು ಹೋಗಿ ಅಪ್ಡೇಟ್ ಮಾಡಿಸಿ. ಇನ್ನು ಸಾಕಷ್ಟು ಫೇಕ್ ಆಧಾರ್ ಕಾರ್ಡ್, ಫೇಕ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರೋದು ಸರ್ಕಾರಕ್ಕೆ ತಿಳಿದು ಬಂದು ಈ ಅಪ್ಡೇಟ್ ಅನ್ನೋದನ್ನ ಮಾಡಿಸ್ತಾ ಇದ್ದಾರೆ. ಸೊ ಅದು ಒಂದು ಕಾರಣ ಆಗಿರುತ್ತೆ. ಇನ್ನು ನೀವು ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ SPS ಮೀಡಿಯಾನ ಸಬ್ಸ್ಕ್ರೈಬ್ ಆದರೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ಗಳು ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹೆಚ್ಚಿನ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.